ಮಾಹಿತಿ ಇದೆಯೋ ಇಲ್ವೋ? ಪೊಲೀಸ್ ನಿಮ್ಗೆ 4 ಸಲ ಪತ್ರ ಬರೆದಿದ್ದಾರೆ, ನೀವು ಮಾಹಿತಿ ಕೊಟ್ಟಿಲ್ಲ ಸರ್. ಇಲ್ಲ ಸರ್, ಕೊಟ್ಟಿದ್ದೀವಿ. ಮೊನ್ನೆ ಈಗ ಕಳೆದ ಬಾರಿನೂ ಸರ್ ಅಲ್ಲಿ ಮೇಯರ್ ಇನ್ಸ್ಪೆಕ್ಟರ್ಗೆ ಸರ್ ನಾನು ತಹಶೀಲ್ದಾರ್ ಎಲ್ಲ ನಮ್ಮ ಆಫೀಸಲ್ಲೇ ಒಂದು ಮೀಟಿಂಗ್ ಕೂಡ ಮಾಡಿದ್ದೀವಿ ಸರ್. ರೈಟಿಂಗ್ ಅಲ್ಲೂ ಕೊಟ್ಟಿದ್ದೀವಿ ಸರ್. ಈಗ ಎಕ್ಸ್ಟ್ರಾ ಅಡಿಷನಲ್ ಆಗಿ ಇನ್ನೊಂದಷ್ಟು ರೈತರ ಮೇಲೂ FIR ಹಾಕ್ಲಿಕ್ಕೆ ತಹಶೀಲ್ದಾರ್ ಕೊಟ್ಟಿದ್ದಾರೆ ಸರ್. ಅಲ್ಲ, ರೈತರು ಒಂದ್ ಕಡೆ ನಿಮ್ಮ ಡಿಪಾರ್ಟ್ಮೆಂಟ್ ಅವರೇ ತಗೊಂಡಾಗಿದ್ದಾರೆ, ಅವ್ರು ಸೇಫ್ ಗಾರ್ಡ್ ಮಾಡ್ತಿದ್ದೀರಾ ನೀವು? ನೋ ಸರ್, ಸಬ್ಮಿಷನ್ ಸರ್. ಅಲ್ಲಿ 2018ರಿಂದ ಯಾರು ರೆಕಾರ್ಡ್ ರೂಮ್ ಅಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಸರ್, ಅವ್ರ ಪಟ್ಟಿನೂ ಸಹ ನಾವು ತಗೊಂಡಿದ್ದೇವೆ ಸರ್. ಅವ್ರ ಮೇಲೆ FIR ಮಾಡಲಿಕ್ಕೆ ತಹಶೀಲ್ದಾರ್ಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಸರ್. ಮಾತಾಡ್ಬೋದು ಸರ್. ನಮಸ್ತೆ ಸರ್. ಸರ್, ನಾನು ಬಂದಮೇಲೆ 96 ಜನದ ಮೇಲೆ FIR ಮಾಡೋಕ್ಕೂ ಮೊದಲೇ ಅವ್ರಿಗೆ 2 ಬಾರಿ ನೋಟಿಸ್ ಕೊಟ್ಟಿದ್ವಿ ಸರ್. ಪರ್ಸನಲ್ ಆಗಿ ಅವ್ರು ಅಷ್ಟು ಜನ ಬಂದಿದ್ರು ಸರ್. ಬಟ್ ಎಲ್ಲ ರೈತರು ಕೂಡ ಯಾರು ನಿಮಗೆ ಸಾಗುವಳಿ ಚೀಟಿ ಕೊಟ್ಟಿದ್ರು, ನಮ್ಮ ಸಿಬ್ಬಂದಿಗಳು ಡಿ ಗ್ರೂಪ್ ಆಗಿರ್ಬೋದು, ಕೇಸ್ ವರ್ಕರ್ ಆಗಿರ್ಬೋದು, ರೆಕಾರ್ಡ್ ರೂಮ್ ಕೇಸ್ ವರ್ಕರ್ ಆಗಿರ್ಬೋದು, ಈ ಥರದ್ದು ನಾನು ವಿಡಿಯೋ ರೆಕಾರ್ಡ್ ಮಾಡಿ ಅವ್ರಿಗೆ ಎನ್ಕ್ವೈರಿ ಮಾಡಿದ್ದೀನಿ ಸರ್. 96 ಜನರು ಕೂಡ ಇಂಡಿವಿಜುವಲ್ ಆಗಿ ಎನ್ಕ್ವೈರಿ ಮಾಡಿದ್ದೀನಿ ಸರ್. ಬಟ್ ಎಲ್ಲರೂ ಕೂಡ ಔಟ್ಸೈಡ್ ಪರ್ಸನ್ಗಳ ಹೆಸರು ಹೇಳ್ತಾ ಹೊರತು ನಮ್ಮ ಆಫೀಸರ್ಗಳದ್ದು ಮತ್ತೆ ಸಿಬ್ಬಂದಿಗಳ ಹೆಸರು ಹೇಳ್ತಾ ಇಲ್ಲ ಸರ್. ಆದ್ರೂ ಕೂಡ ನಾವು ರೆಕಾರ್ಡ್ ರೂಮ್ ಅಲ್ಲಿ ಕೆಲಸ ಮಾಡಿರೋ ಡಿ ಗ್ರೂಪ್ಗಳು ಮತ್ತೆ ಕೇಸ್ ವರ್ಕರ್ ಮೇಲೆ FIR ಮಾಡೋದಕ್ಕೆ ಪರ್ಮಿಷನ್ ಕೇಳಿದ್ವಿ ಸರ್. ಹೊರಗಡೆ ಅವ್ರು ಯಾರು ಹೆಸರು ಹೇಳಿದ್ದಾರೆ ಅವ್ರದ್ದೆಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡಿ 5 ಜನದ್ದು ಖಾಸಗಿ ವ್ಯಕ್ತಿಗಳ ಹೆಸರು ಹೇಳಿದ್ದಾರೆ ಸರ್. ಅವ್ರದಷ್ಟು ಜನ ಮೇಲೆ FIR ಮಾಡಿದ್ದೀವಿ ಸರ್. ಅಧ್ಯಕ್ಷ, ಅಲ್ಲಿ ಇನ್ನೊಂದು ಸಮಸ್ಯೆ ಆಗಿದೆ ನಮ್ಮ ಮಾಹಿತಿಗೆ. 10-15 ವರ್ಷದಿಂದ ಅಲ್ಲೇ ಇದ್ದಾರೆ ಕೆಲವರು. ಅವರು ತಹಶೀಲ್ದಾರ್ ಎಲ್ಲರೂ ಕೇಳಲ್ಲ, ACO ಹೇಳೋರು ಕೇಳಲ್ಲ. ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಲವು ಕಡೆ ಇವರೇ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ರಮೇಶ್, ಒಂದು ಪೆಕ್ಯುಲರ್ ಕೇಸು ಇಡೀ ರಾಜ್ಯದಲ್ಲಿ ಯಾರಿಗೂ ಗೊತ್ತಿಲ್ಲ. ಶಿರಾದಲ್ಲಿ ಒಂದಷ್ಟು ಬೋಗಸ್ ರೆಕಾರ್ಡ್. ಬಸವಲಿಂಗಪ್ಪನವರು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ನಾವು ಕರ್ಕೊಂಡು ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಅವ್ರ ತಾಸು ಇಲ್ಲಿ ಮಾಡೋದು ಮತ್ತು ಇನ್ನೊಂದು ಮಾಡೋದು ಏನು ಎಂಕ್ವೈರಿ ಮಾಡಿ ಅವ್ರ ಮೇಲೆ ಕ್ರಮ ತಗೋಬೇಕು. ಕಾನೂನಾತ್ಮಕವಾಗಿ ಅಫಿಷಿಯಲ್ಸ್ ಮೇಲೆ ತಗೊಳ್ಳಿ. ಯಾರು ಸಾರ್ವಜನಿಕರು ಇನ್ವಾಲ್ವ್ ಆಗಿದ್ದಾರೆ ಅಂತ ಬಂದಿದ್ರು ಅವ್ರ ಮೇಲೆ FIR ಹಾಕಿ ಇದೆಲ್ಲ ಹೇಳಿ. ಈಗ ಅವರಿಗೆ ಈಗ ಪೊಲೀಸ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಪ್ರೈವೇಟ್ ಆಗಲಿ ಯಾರನ್ನ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿ. FIR ಹಾಕಿದ ಮೇಲೆ ಇನ್ವೆಸ್ಟಿಗೇಟ್ ಮಾಡಿ ಅವ್ರಿಗೆ ಏನು ಕ್ರಮ ತಗೋಬೇಕು ಕಾನೂನಾತ್ಮಕವಾಗಿ ತಗೊಳ್ಳಿ. ಸುಮ್ಮನೆ ಅದನ್ನ ಹಂಗೆ ಟ್ರ್ಯಾಕ್ ಮಾಡ್ಕೊಂಡು ಇನ್ನೊಂದು 10 ವರ್ಷ 20 ವರ್ಷ ಹೋಗುತ್ತೆ ಅಷ್ಟೇ. ಈಗಾಗಲೇ ಸೋ ಮೆನಿ ಇಯರ್ಸ್ ಪಾಸ್ಟ್. ಇಮಿಡಿಯೇಟ್ ಮಾಡಿ ಎನ್ಕ್ವೈರಿ ಮಾಡಿ ಇಮಿಡಿಯೇಟ್ ಮಾಡ್ತಾರೆ. ರೆಕಾರ್ಡ್ಸ್ ಈಗ ರೈಟ್ ಹೇಳ್ತಾ ಇರೋದು TC ಆಫೀಸಲ್ಲಿ ಇದೆ ಅಂತ ಹೇಳ್ತಾರೆ. TC ಆಫೀಸಲ್ಲಿ ಇಲ್ಲ. ಎಲ್ಲಿಗೆ ರೆಕಾರ್ಡ್ ಈಗ ಏನೇ ತಹಸೀಲ್ದಾರ್. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.